ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ನೈಟ್ ಮೆಹಂದಿ ಹಾಕ್ಕೊಂಡಿದ್ದೆ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಒಂದು ಹಬ್ಬ ಇತ್ತು, ಸೊ ಅಲ್ಲಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಮೆಹಂದಿ ಹಾಕ್ಕೊಂಡೆ. ನನಗೆ ಯಾವುದೇ ಫಂಕ್ಷನ್ ಆಗಿರಲಿ, ಏನೇ ಹಬ್ಬ ಆಗಿರಲಿ, ಏನೋ ಒಂಥರ ಖುಷಿ ಮೆಹಂದಿ ಹಾಕ್ಕೊಳೋದಕ್ಕೆ. ಸೊ ಬಾಕಿ ಟೈಮಲ್ಲಂತೂ ಹಾಕೋಣಲ್ಲ, ಅಟ್ಲೀಸ್ಟ್ ಈ ಸ್ಪೆಷಲ್ ಡೇಗಳಲ್ಲಿ ಮಾತ್ರ ಹಾಕೋಣ ಅಂತ ಹೇಳಿ. ಸೊ ಇದು ನೈಟ್ ನಾನು ಮಲಗೋಷ್ಟರಲ್ಲಿ 10 ಕಾಲು ಹೋಗ್ಬಿಟ್ಟಿತ್ತು. ಸೊ ಬೆಳಗ್ಗೆನೂ ಸಹ ಬೇಗ ಎದ್ದೇಳಬೇಕಾಗಿತ್ತು. ಹಂಗೋ ಹಿಂಗೋ ಬೇಗ ಎದ್ದು ಮನೇಲಿ ಯಾರೂ ಇರಲಿಲ್ಲ. ನಾನು ನಮ್ಮ ಯಜಮಾನ್ರು ಮಗು ಅಷ್ಟೇ ಇದ್ವಿ. ಮತ್ತು ಮಗು ಆಲ್ರೆಡಿ ಊರಿಗೆ ಹೋಗಿದ್ರು. ಸೊ ಅದಕ್ಕೋಸ್ಕರ ಇನ್ನು ಮಗುನೆಲ್ಲ ನೋಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಳೋದಕ್ಕೆ ಯಾವ ರೀತಿ ಟ್ರೈ ಮಾಡ್ತೀನಿ ಅದನ್ನು ಸಹ ಈ ಬ್ಲಾಗಲ್ಲಿ ನೋಡ್ಬೋದು. ಹಾಗೆಯೇ ನಾವು ಹೆಂಗಸರು ಎಲ್ಲಾದರೂ ಹೊರಗಡೆ ಹೋಗಬೇಕು ಆಗಿರ್ಬೋದು, ಹಾಗೆಯೇ ಎಲ್ಲಾದರೂ ಊರಿಗಾದರೂ ಸಹ ಹೋಗ್ಬೇಕಾದ್ರೆ ನಾವು ದಿನ ಮುಂಚೆ ಎಷ್ಟು ಪ್ರಿಪೇರ್ ಆಗ್ತೀವಿ. ಸೊ ಎಲ್ಲನೂ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಮಾಡಿ ನಾವು ಹೋದ್ರೇ ನಮಗೂ ಒಂಥರ ಸಮಾಧಾನ ಅಂತ ಅನಿಸೋದು ಅಲ್ವಾ. ಸೊ ನೋಡಿ ನಾನೇನು ಮಾಡಿದೆ, ನಾನು ಯಾವ ರೀತಿಯಾಗಿ ರೆಡಿ ಆದೆ. ಎಲ್ಲಾನ ಆಚೆ ಹೋಗ್ಬೇಕಾದ್ರೆ ಅಷ್ಟೇನೆ, ಅಮ್ಮನ ಮನೆಗೆ ಹೋಗಬೇಕು ಅಂದರೂ ಅಷ್ಟೇನೆ ನಾನು ಇಷ್ಟೆಲ್ಲ ಕೆಲಸಗಳನ್ನೆಲ್ಲ ಮಾಡಿನೇ ಹೋಗೋದು. ಸೊ ಮೊದಲನೇದಾಗಿ ಕಾಫಿ ಕುಡಿದೆ. ಬೆಳಗ್ಗೆ ಎದ್ದಿಷ್ಟಕ್ಕೇ ಒಂದು ಕಪ್ ಕಾಫಿ ಕುಡಿದು, ಸೊ ಈಗ ನಾಷ್ಟ ಮಾಡೋದಕ್ಕೆ ನಾಷ್ಟ ಅಲ್ಲ, ಒಂದೇ ಸತಿ ಅಡುಗೆನೇ ಮಾಡಿಬಿಟ್ಟಿದ್ದೆ. ಸೊ ಒಂದು ಸತಿ ನಾಷ್ಟ ಮತ್ತು ಅಡುಗೆ ಎಲ್ಲ ಮಾಡ್ಕೊಳೋದಕ್ಕಾಗಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ಮೂಲಂಗಿ ಬೇಳೆ ಹಾಕಿ ಸಾಂಬಾರು ಮಾಡೋದಕ್ಕೆ ಅಂತ ಸೊ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅಷ್ಟರಲ್ಲಿ ನಾನು ಹಾಲು ಸಹ ಕಾಯಿಸಿದ್ದೆ. ನನ್ನ ಮಗಳು ಎದ್ದರೆ ಅವಳು ಮೊದಲು ಕೇಳೋದೇ ಹಾಲು ಅಂತ ಹೇಳ್ಬಿಟ್ಟು ಅವಳಿಗೆ ಅಂತ ಸಪ್ರೇಟು ಕಾಯಿಸ್ಬಿಟ್ಟು ಹಾಸಿಟ್ಟಿರ್ತೀನಿ. ಇನ್ನು ಅವಳಿಗೆ ಹಾಲೆಲ್ಲ ಕುಡಿಸ್ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಅವಳ ಜೊತೆ ಕೂತ್ಕೊಂಡಿರಬೇಕು. ಅವಳು ಆಟಾಡೋ ಅಂಥ ಮೂಡಿಗೆ ಬರಲಿ ಅಂತ ಈಗ ತಾನೇ ಎದ್ದಿರ್ತಾಳಲ್ವ. ಸೊ ಅದಕ್ಕೇನೆ ಸೊ ಇನ್ನೆದ್ದೆ ಆಟ ಆಡ್ಕೊಂಡಿದ್ಲು. ಅವ್ರ ಅಪ್ಪನ ಹತ್ರ ಎಲ್ಲ ಹೋಗಿ ಅವರಪ್ಪ ಅಂಡೆ ಒಲೆಯಲ್ಲಿ ನೀರು ಕಾಯಿಸ್ತಾಯಿದ್ರು. ಸೊ ನಾನೇನು ಹಾಗೇ ಮಧ್ಯದಲ್ಲಿ ಏನೇನು ನೆನಪಿಗೆ ಬರುತ್ತೋ ಅದನ್ನೆಲ್ಲ ಒಂದು ಕಡೆ ಇಟ್ಕೊತಾ ಇದ್ದೆ ಪ್ಯಾಕಿಂಗ್ ಮಾಡೋದಕ್ಕೆ ಅಂತ ಹೇಳಿ. ಸೊ ನಮ್ದು ಹೆಂಗೋ ಪ್ಯಾಕಿಂಗ್ ಮಾಡ್ಕೊಂಡು ಒಂದು ಏನಾದರೂ ಮಿಸ್ ಆದರೂ ತೊಂದರೆ ಇರಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೋದು. ಬಟ್ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಅಂದಮೇಲೆ ಯಾವುದೂ ಮಿಸ್ ಆಗಂಗೆ ಇರಲ್ಲ. ಸೊ ಏನೋ ಒಂದು ನಾವನ್ನು ಅಡ್ಜಸ್ಟ್ ಮಾಡ್ಕೊತೀವಿ, ಬಟ್ ಮಕ್ಕಳು ಅಡ್ಜಸ್ಟ್ ಆಗೋದೇ ಇಲ್ಲ. ಒಂದು ವಾಟರ್ ಕ್ಯಾನಿಂದ ಹಿಡಿದು ಸಹ ನಾನು ತೊಗೊಂಡೋಗ್ತೀನಿ. ಸೊ ನಾನೇನೇನು ಪ್ಯಾಕ್ ಮಾಡಿದೆ ಅಂತ ಆಮೇಲೆ ಹೇಳ್ತೀನಿ. ಒಟ್ಟಿನಲ್ಲಿ ಗ್ಯಾಪ್ನ ಬಂದಿತ್ತಲ್ಲ, ಒಂದು ಕಡೆ ಹಂಗೆ ಇಟ್ಕೊತಾ ಇದ್ದೆ. ಮಧ್ಯದಲ್ಲಿ ಕೆಲಸ ಮಾಡೋವಾಗ ಏನಾದರೂ ಯೋಚನೆ ಮಾಡ್ತಾ ಹಾಗೆಯೇ ಅದನ್ನು ಒಂದು ಕಡೆ ಸೆಟ್ ಮಾಡ್ಕೊತಾ ಇದ್ದೆ. ಮಜ್ಜಿಗೆ ಕರಿಯೋದಿತ್ತು. ಸೊ ಅದನ್ನು ಮಜ್ಜಿಗೆ ಎಲ್ಲ ಕರೆದ್ಬಿಟ್ಟು ಇನ್ಯಾರೂ ಕುಡಿಯೋರು ಇರಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಮಡಿಕೊಂಡು ಇನ್ನೆಲ್ಲ ಹಸಿಗೆ ಕೊಟ್ಬಿಟ್ಟು ಮುಸ್ರೆಗೆ ಹಾಕಿದೆ. ಇನ್ನು ಮೆಹಂದಿ ಕಲರ್ ನೋಡಿದ್ರೆ ನನಗೆ ಮೆಹಂದಿ ಡಿಸೈನ್ಗಿಂತ ಕಲರೇ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಸೊ ಅದು ಕಲರ್ ಬಂದರೆ ಏನೋ ಒಂಥರ ಖುಷಿ ನನಗೆ. ಯಾರಿಗೆಲ್ಲ ಈ ಥರ ಅನಿಸಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಡಿಸೈನ್ ಹೆಂಗಿದ್ರೂ ನಡೆಯುತ್ತೆ, ಬಟ್ ಕಲರ್ ಬಂದಿಲ್ಲ ಅಂದರೆ ಮಾತ್ರ ಬೇಜಾರಾಗುತ್ತೆ. ಮಜ್ಜಿಗೆ ಎಲ್ಲ ಕರ್ದಿತ್ತಾಯಿತು. ಈಗ ಕಸ ಗುಡಿಸೋಣ ಅಂತ ಅಂದ್ಕೊಂಡೆ. ನಾನು ಕಸ ಗುಡಿಸ್ತಿದ್ದೆ, ಬಟ್ ಮಧ್ಯದಲ್ಲಿ ನನ್ನ ಮಗಳು ಬಂದು ನಾನು ಗುಡಿಸ್ತೀನಿ ಅಂತ ಈಸ್ಕೊಂಡಿದ್ದಾಳೆ. ನಾನು ಹಠ ಮಾಡ್ತಾಳಲ್ಲ, ಕೊಟ್ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿ ಸುಮ್ಮನೆ ಆದೆ. ನೋಡಿ ಏನು ಮಾಡ್ತಿದ್ದಾಳೆ ಅದರಲ್ಲಿ ಅಂತ. ಒಂದು ಸ್ವಲ್ಪ ಹೊತ್ತು ಅವ್ರ ಅಪ್ಪನ ಹತ್ರ ಇರ್ತಾಳೆ, ಒಂದು ಸ್ವಲ್ಪ ಹೊತ್ತು ನನ್ನ ಹತ್ರ ಬಂದುಬಿಡ್ತಾಳೆ. ಹಾಗೆ ಆ್ಯಪಲ್ಲಿ ನಾನೇನಾದರೂ ಕೆಲಸ ಮಾಡ್ಕೊಬೇಕು. ಓಡಾಡ್ತಾನೆ ಇರ್ತಾರೆ, ಒಂಥರ ಸುಮ್ಮನೆ ಇರ್ತಾರೆ. ಟಿ ವಿ ಹಾಕಿದ್ರು ಸಹ ಟಿ ವಿ ಅಂತೂ ನೋಡೋದಿಲ್ಲ, ಏನಾದರೂ ಗೊಂಬೆ ಹಾಕಿದ್ರೂ ನೋಡೋದಿಲ್ಲ. ನೋಡಿ ತಗೊಂಬಂದು ವಾಪಸ್ ಕೊಟ್ಬಿಟ್ಲು. ಸೊ ನಾನು ಸಹ ಕುಕ್ಕರ್ದು ವಿಸಿಲೆಲ್ಲ ಹೋಗಿತ್ತು. ಇನ್ನು ಮೂಲಂಗಿ ಬೆಂದಿದ್ದಾವೆ ಎಲ್ಲನೂ ನೋಡಿದೆ. ಪಾಪುಗೂ ಅಷ್ಟೇ ಮೂಲಂಗಿ ಹಾಕೊಂಡು ಕೊಟ್ಟೆ ತಿನ್ನೋದಕ್ಕೆ. ಅವಳಿಗೆ ಏನಾದರೂ ಬೇಕಾಗುತ್ತೆ ಒಂದೊಂದು ಸತಿ ಸ್ನ್ಯಾಕ್ಸ್ ಟೈಮಲ್ಲಿ. ಸೊ ಈ ಥರ ತರಕಾರಿಗಳ್ನೂ ಸಹ ಬೇಯಿಸಿದಾಗ ಕೊಟ್ಟರೆ ತಿಂದರೆ ಚೆನ್ನಾಗಿರುತ್ತಲ್ವ, ಒಳ್ಳೆಯದು ಅಂತೇಳಿ ಕೊಟ್ಟಿದ್ದೆ. ಅವಳ ಪಾಡಿಗೆ ಅವಳು ಕೂತ್ಕೊಂಡು ತಿಂತಾ ಇರ್ತಾಳೆ. ಸೊ ನಾನು ಸಹ ಇನ್ನು ಸಾಂಬಾರನ್ನ ಒಗ್ಗರಣೆ ಹಾಕೋದಕ್ಕೆ ರೆಡಿ ಮಾಡಿಕೊಂಡೆ. ಸಿಂಪಲ್ಲಾಗಿ ಮಾಡಿಕೊಂಡೆ, ಏನಂತ ಕಷ್ಟಕರದಲ್ಲ ಇದು. ಒಗ್ಗರಣೆಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿ ನೆಕ್ಸ್ಟ್ ನಾವೇನು ಕೂಗಿಸ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ಒಂದೆರಡು ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ತೀನಿ. ಸೊ ಹಾಗೆಯೇ ಮುದ್ದೆಗೂ ಸಹ ಇಟ್ಕೊಂಡಿದ್ದೆ, ಅದನ್ನು ಕುದಿ ಹಾಕ್ತಿದ್ದೆ. ಬೇಗ ಆಗಬೇಕಲ್ವ, ಅದಕ್ಕೋಸ್ಕರ ಆ ಮುದ್ದೆನೆಲ್ಲ ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿರ್ತೀನಿ. ಅವರು ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೋ ಅವಾಗ ತಿನ್ಕೊತಾರೆ. ಮನೆಯಲ್ಲಿ ಸಾಂಬಾರು ಏನಾದರೂ ಮಾಡಿಕ್ಬಿಟ್ರೆ ರೈಸ್ ಅವರೇ ಮಾಡ್ಕೊತಾರೆ, ಬಟ್ ಮುದ್ದೆ ಎಲ್ಲ ಮಾಡ್ಕೊಳಕ್ಕೆ ಬರಲ್ಲ.
ಸೊ ನಾನು ಮುದ್ದೆ ಮಾಡಿಟ್ಬಿಟ್ಟು ಹೋಗಿರ್ತೀನಿ. ಹಂಗೂ ರೈಸು ಮಾಡ್ತೀನಿ. ಅಕಸ್ಮಾತ್ ಇಫ್ ಇನ್ ಕೇಸ್ ನೈಟ್ಗಾಗಿರ್ಬೋದು, ಮಧ್ಯಾಹ್ನಕ್ಕಾಗಿರ್ಬೋದು, ಆ ರೀತಿಯಾಗಿದ್ದಾಗ ಮಾಡ್ಕೊತಾರೆ. ಈ ರೀತಿಯಾಗಿ ಸಿಂಪಲ್ಲಾಗಿಯೇ ಏನಾದರೂ ಟೊಮೊಟೊ ಗೊಜ್ಜು, ಅನ್ನ ಈ ರೀತಿ ಎಲ್ಲ ಮಾಡ್ಕೊತಾರೆ. ಅದೇನೂ ತೊಂದರೆ ಏನಿಲ್ಲ. ಬಟ್ ನಾವು ಇದ್ದಾಗ ಮಾಡಿಟ್ಬಿಟ್ಟು ಹೋಗ್ಬಿಟ್ರೆ ನಮಗೂ ಒಂಥರ ಸಮಾಧಾನ ಅಲ್ವಾ. ಇನ್ನು ಬೆಣ್ಣೆ ಎಲ್ಲ ಕರೆದಿದ್ನಲ್ಲ, ಅದನ್ನು ಸಹ ಫ್ರಿಜ್ಜಲ್ಲಿ ಹಾಕಿ ಇಟ್ಟಿದೆ. ಹಳೆ ಬೆಣ್ಣೆಗಳನ್ನೆಲ್ಲ ಕಾಯಿಸ್ಬಿಟ್ಟಿದೆ. ಇದು ಇವತ್ತಿನ ಕರೆದಿರೋದು ಅಷ್ಟೇನೆ. ಸೊ ಎಲ್ಲ ಫ್ರಿಜ್ಜಿಗೆ ಇಟ್ಬಿಟ್ಟು ಏನೇನು ಬೇಕು ಏನೇನು ಬೇಡ ತರಕಾರಿಗಳ್ನೆಲ್ಲ ನೋಡ್ಕೊಂಡು ಇನ್ನೇನು ಸಾಂಬಾರು ಮಾಡಿರೋದು. ಇನ್ಯಾವುದೂ ಸ್ಟಾಕ್ ಇಟ್ಕೊಂಡಿರಲ್ಲ. ಬಂದಮೇಲೆ ಬೇಕಂದರೆ ತರಿಸ್ಕೊತೀನಿ. ಸುಮ್ಮನೆ ಯಾಕೆ ಮುಂಚೆನೇ ಫ್ರಿಜ್ಜಲ್ಲಿ ಕೊಳ್ಸೋದು ಯಾಕೆ ಅಂತ ಹೇಳ್ಬಿಟ್ಟು ಏನೂ ಇಟ್ಟಿರಲ್ಲ. ಕಸ ಎಲ್ಲ ಗುಡಿಸಿದ್ನೆಲ್ಲ ಹಾಗೆಯೇ ನೆಲನೂ ಒರೆಸ್ಬಿಡೋಣ ಅಂತ ಅಂದ್ಕೊಂಡು ಅದನ್ನು ಮಾಡಿಬಿಡೋಣ. ಏಕೆ ಅಂದರೆ ನಾವು ಯಾವ ರೀತಿಯಾಗಿ ಮನೇನ ನೀಟ್ ಮಾಡಿಬಿಟ್ಟು ಹೋಗಿರ್ತೀವೋ ಅದೇ ರೀತಿ ಇರುತ್ತೆ ಬಂದಾಗ್ಲೂ. ನಾನು ಎಷ್ಟೋ ಸತಿ ಹೇಳಿದ್ದೀನಿ ಅನಿಸುತ್ತೆ. ನನಗೆ ಮನೆ ಎಲ್ಲನ ಆಚೆ ಹೋಗ್ಬಿಟ್ಟು ಬಂದಾಗ ನೀಟಾಗಿರಬೇಕು. ಅಲ್ಲ ಅದು ಇದು ಅಲ್ಡಿದ್ರೆ ನನಗೆ ನಿಜವಾಗ್ಲೂ ಕೋಪ ಬರುತ್ತೆ. ಸೊ ನಾನು ಮುಂಚೆನೇ ಮನೆಯಿಂದ ಹೋಗೋಕ್ಕಿಂತ ಮುಂಚೆನೇ ಎಲ್ಲ ಕ್ಲೀನಾಗಿ ಇಟ್ಬಿಟ್ಟೆ ಹೋಗ್ತೀನಿ. ಮನೆಗೆ ಬಂದಾಗ ಯಾವುದೇ ರೀತಿಯಾದಂಥ ಸ್ಟ್ರೆಸ್ ಆಗೋಲ್ಲ. ನಾವು ಆಚೆನೇ ಓಡಾಡ್ಕೊಂಬಂದು ಸಾಕಾಗಿರ್ತೀವ. ಸೊ ಮನೆ ಕ್ಲೀನಾಗಿರಲಿಲ್ಲ ಅಂದರೆ ನನಗೆ ಕೋಪ ಬಂದ್ಬಿಡುತ್ತೆ. ಯಾರಿಗೆಲ್ಲ ಈ ಥರ ಒಂದು ಹ್ಯಾಬಿಟ್ ಇದೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಆಲ್ಮೋಸ್ಟ್ ಎಲ್ಲ ಹೆಂಗಸರಿಗೂ ಇರುತ್ತೆ ಅಂತ ಅಂದ್ಕೊತೀನಿ ನಾನು. ಇನ್ನು ನೆಲ ಎಲ್ಲ ಒರೆಸಿತಾಯಿತು. ಮಗುಗೆ ನಾಷ್ಟ ಮಾಡಿಸ್ಬಿಡೋಣ ಅಂತ ಅನ್ನ ತಿನ್ನಿಸ್ತಾಯಿದ್ದೆ. ಮಕ್ಕಳಿಗೆ ಊಟ ಮಾಡಿಸೋದು ಇದೆಯಲ್ಲ, ಅದೇ ತುಂಬಾ ಟೈಮ್ ಟೇಕಿಂಗ್ ಅಂತಲೇ ಹೇಳ್ಬೋದು. ಸೊ ಸಮಯ ತಗೊಳುತ್ತೆ. ನಿಧಾನಕ್ಕೆ ಅವಳಿಗೂ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸಿದ್ರೆ ನಾನು ಮಿಕ್ಕಿದ ಕೆಲಸ ಮಾಡ್ಕೊಂಬಿಡ್ಬೋದು ಅಂತ. ಇಲ್ಲ ಅಂದರೆ ಗೊತ್ತಲ್ಲ, ನಾವೊಂದು ಕೆಲಸ ಮಾಡ್ತಿದ್ರೆ ಮತ್ತೊಂದು ಕೆಲಸ ಮಾಡ್ತಾಯಿರ್ತಾರೆ. ಕೆಲಸ ಜಾಸ್ತಿ ಮಾಡ್ತಾರೆ ನಮಗೆ ಅಂತ, ಕಮ್ಮಿ ಅಂತೂ ಯಾವುದೂ ಆಗೋಲ್ಲ. ಸೊ ಅದಕ್ಕೋಸ್ಕರ ಮಗುಗೆ ನಾಷ್ಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ತೀನಿ. ನಾನು ಮಾಮೂಲಿ ಜೋಗಾಲಿಲೇನೆ ಊಟ ಮಾಡಿಸ್ತಿದ್ದೆ. ಹಾಗೆಯೇ ಅವಳು ಕೈ ಒಬ್ಬು ಹೋಗಿದ್ದೆಮ್ಮ ಅಂತ ಹೇಳ್ತಾ ಇದ್ಲು. ಏನಾದರೂ ಒಂದು ಮಾಡ್ಕೊತಾ ಇರ್ತಾಳೆ. ಹಾಗೆಯೇ ಊಟ ಎಲ್ಲ ಆಯ್ತಲ್ವ, ಮಲಗಿಸ್ದೆ. ಹೆಂಗೋ ಮನೆಗೊಂಡ್ರೆ 1 hour ಆದರೂ ಮಲ್ಕೊತಾಳೆ. ಇನ್ನು ಪಾಪನವೆಲ್ಲ ಬಟ್ಟೆಗಳಿರ್ತವೆ, ದಿನ ಅವಳದು ಒಗೆಯೋದಿರುತ್ತೆ. ಚಡ್ಡಿಗಳಾಗಿರ್ಬೋದು, ಟಿ ಶರ್ಟ್ ಆಗಿರ್ಬೋದು. ಈಗಂತೂ ಒಂಚೂರು ತೇವಾಗಂಗಿಲ್ಲ. ಕೈ ತೊಳೆಯೋಕೆ ಹೋದಾಗ ಸುಮ್ಮನೆ ಒಂಚೂರು ಏನಾದರೂ ನೆನೆಸ್ಕೊಂಡ್ರು ಸಾಕು, ಡ್ರೆಸ್ ಚೇಂಜ್ ಆಗಿಬಿಡ್ಬೇಕು. ಅವಳೇ ತೆಗ್ದು ಹಾಕ್ಬಿಟ್ಟು ಬೇರೆದು ಹಾಕ್ಕೊಂಡ್ಬಿಡ್ತಾಳೆ ಬಿಟ್ಟರೆ. ಆ ರೀತಿಯಾದಂಥ ಒಂದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ ಇವಾಗ. ಸೊ ಬಟ್ಟೆಗಳೆಲ್ಲ ಮಕ್ಕಳು ಮಾತ್ರ ಇದ್ವು, ನಮ್ಮವು ಯಾವೂ ಇರಲಿಲ್ಲ. ಸೊ ಹೋಗ್ಬಿಟ್ಟು ಮನೆ ಮುಂದೆನೇ ಒಣಗಾಕಿದ್ದೀನಿ. ಟೆರೆಸ್ ಮೇಲೆ ಇನ್ನೂ ಒಣಗಾಕಲ್ಲ, ಸುಮ್ಮನೆ ಬಿಸಿಲಲ್ಲಿ ಒಣಗಿ ಇದಾಗುತ್ತೆ. ಅದಕ್ಕೋಸ್ಕರ ಇಲ್ಲೇ ಒಣಗಾಕಿದ್ದೆ. ಇನ್ನು ಕೆಲವೊಂದು ದೊಡ್ಡ ಪಾತ್ರೆಗಳನ್ನೆಲ್ಲ ಈಚೆ ಇಟ್ಕೊಂಬಿಟ್ಟಿದ್ದೆ. ಇನ್ನು ಸಣ್ಣ ಪಾತ್ರೆಗಳೆಲ್ಲ ಸಿಂಕಲ್ಲೇ ಇದ್ವು. ಪಾತ್ರೆ ಎಲ್ಲ ತೊಳಿಬೇಕು. ಸೊ ದೊಡ್ಡವೆಲ್ಲ ಈಚೆ ಇಟ್ಕೊಂಬಿಟ್ಟು ಸಣ್ಣವು ಚಿಕ್ಕವೆಲ್ಲ ಸಿಂಕಲ್ಲಿರೋವನ್ನೆಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇನ್ನೇನು ಪಾತ್ರೆ ತೊಳೆಯೋದು ಇನ್ನೇನು ಗೊತ್ತಿದೆ ಅಲ್ವಾ ಎಲ್ಲರಿಗೂ. ಮನೇಲಿ ನಾಷ್ಟ ಮಾಡಿದ್ರು ಪಾತ್ರೆ, ಅಡುಗೆ ಮಾಡು ಪಾತ್ರೆಗೆ ಏನು ಕಮ್ಮಿನೇ ಇರೋದಿಲ್ಲ. ಎಲ್ಲ ತೊಳೆದ್ಬಿಟ್ಟು ಇವಾಗ ಕೊಳ್ಗ ನೀರು ಬಿಟ್ಟಿದ್ರು, ಅದಕ್ಕೂ ಸಹ ಅದು ತೊಳೆದ್ಬಿಟ್ಟು ನೀರು ಹಿಡಿತಾಯಿದ್ದೆ. ಇನ್ನು ಬಂದರೆ ಅಡುಗೆ ಮಾಡೋದಕ್ಕೆ ಬೇಕಾಗುತ್ತಲ್ವ, ಹೊಸಗೇನೆ ಹಬ್ಬ ಅಲ್ವಾ, ಒಂದು ಸ್ವಲ್ಪ ಗ್ಲೂ ಇರಬೇಕಲ್ವ ಫೇಸಲ್ಲಿ ಅಂತ ಹೇಳ್ಬಿಟ್ಟು ನಾನು ಕಡಲೆ ಹಿಟ್ಟಲ್ಲಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊತೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋದೇ ಅನ್ಕೊತೀನಿ. ಇದೆಲ್ಲ ಹಳೆ ಪಾಲಿಸ್ತಾ ಬಂದಿರೋಂಥದ್ದು, ರೂಢಿ ಮಾಡ್ಕೊಂಡಿರೋದು ನಾನು ಇದನ್ನು. ಏನಪ್ಪ ಅಂತಂದರೆ ಕಡಲೆ ಹಿಟ್ಟು, ಹಾಗೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ರೋಸ್ ವಾಟರ್ ಇದ್ದರೆ, ಇಲ್ಲ ಅಂದರೆ ತೊಂದರೆ ಏನಿಲ್ಲ, ಹಾಗೆಯೇ ಹಾಲು, ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಯಾಕ್ನ ಮಾಡ್ಕೊತೀನಿ. ಸೊ ಯಾವಾಗಾದರೂ ಎಲ್ಲನ ಹೋಗಬೇಕು ಅಂದರೂ ಅಷ್ಟೇನೆ, ಮನೇಲಿದ್ದಾಗಲೂ ಅಷ್ಟೇನೆ, ಅವಾಗ ಈ ರೀತಿ ಫೇಸ್ಗೆ ನಾವು ಒಂದು ಸ್ವಲ್ಪ ಕೇರ್ ಮಾಡೋಣ ಅಂತ ಹೇಳ್ತೀನಿ. ಸೊ ಅದನ್ನೆಲ್ಲ ಹಚ್ಕೊಂಡಿದ್ದಾಯಿತು. ಈಗ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಏನೇನು ನನಗೆ ನಮ್ಮ ಮನೆಯವ್ರದ್ದು ನಂದಾದ್ರೇನೋ ಪರವಾಗಿಲ್ಲ, ನಮ್ಮ ಮನೆಯವ್ರ ಡ್ರೆಸ್ಸಸ್ ಅವ್ರದ್ದು ಎತ್ತಿಕ್ಕೊಬೇಕು, ಮಗಳದಾಗಿರ್ಬೋದು, ನಂದು ಎಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ. ಏನಾದರೂ ಆಮೇಲೆ ಮಿಸ್ ಆಯಿತು ಅಂದರೆ, ನನಗೆ ಮಿಸ್ ಆಯಿತು ಅಂದರೆ ಕಷ್ಟ ಅಂತ. ಸೊ ಹಂಗೆ ಎಲ್ಲ ಗ್ಯಾಪ್ನಿಸ್ಕೊಂಡು ನೀಟಾಗಿ ಪ್ಯಾಕ್ ಮಾಡಿಕೊಂಡೆ. ನಂದು ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ ತೊಗೊಂಡೆ, ಒಡವೆಗಳಾಗಿರ್ಬೋದು. ಇನ್ನು ನನ್ನ ಮಗಳಿಗಂತೂ ಒಂದು ಇಷ್ಟು ಬೇಕು ಅನಿಸುತ್ತೋ, ಮತ್ತು ತಿರ್ಗಿ ಎಕ್ಸ್ಟ್ರಾ ಡ್ರೆಸ್ಗಳು ಇರಬೇಕಲ್ವ ಮಕ್ಕಳಿಗೆ. ಸೊ ಅವಳು ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ದೆ. ಈ ರೀತಿಯಾದ ಒಂದು ಫಂಕ್ಷನ್ಗಳಿಗೆ ಏನಾದರೂ ಹೋಗಬೇಕು ಅಂದರೆ ಒಂದು ಜೊತೆ ಎಕ್ಸ್ಟ್ರಾ ಡ್ರೆಸ್ಗಳನ್ನ ಇಟ್ಕೊಂಡ್ರೂ ಒಳ್ಳೆಯದೇನೆ. ಹೇಳೋಕ್ಕಾಗಲ್ಲ ಏನೇನು ಆಗುತ್ತೆ ಅಂತ. ಅಂದರೆ ಇವಾಗ ಒಂದು ದಿವಸ ಇಷ್ಟು ದಿವಸದಲ್ಲಿ ಬಂದುಬಿಡ್ತೀವಿ ಅಂತ ರೆಡಿಯಾಗಿ ಹೋಗಿರ್ತೀವಿ ಅಂದ್ಕೊಳ್ಳಿ, ಒಂದು ದಿವಸ ಪೋಸ್ಟ್ಪೋನ್ ಆಗ್ಬೋದು. ಸೊ ಆ ರೀತಿ ಆದಾಗ ಒಂದು ಜೊತೆ ಬಟ್ಟೆ ಎಕ್ಸ್ಟ್ರಾ ಇದ್ದರೆ ಒಳ್ಳೆಯದೇ. ಇನ್ನು ನನ್ನ ಮಗಳಿಗೆ ಬೆಡ್ಶೀಟ್ ಇರುತ್ತಲ್ಲ, ರಬ್ಬರ್ ಶೀಟ್ ಆ ಥರದ್ದಾಗಿರ್ಬೋದು, ಬಟ್ಟೆ
ಬೆಡ್ ಮೇಲೆ ಹಾಸೋದಕ್ಕೆ ಸಪ್ರೇಟು, ಇನ್ನು ಅವಳಿಗೆ ಅಂತಲೇ ಸಪ್ರೇಟ್ ರಗ್ಗು ಎಲ್ಲ ತೊಗೊಂಡೋಗ್ಬಿಡ್ತೀನಿ. ಬೆಸ್ಟ್ ಅದೇನೇನೆ, ಸುಮ್ಮನೆ ಅಲ್ಲೆಲ್ಲ ಹುಡ್ಕಾಡೋಕ್ಕೂ ಆಗೋಲ್ಲ, ಜನ ಜಾಸ್ತಿ ಇರ್ತಾರಲ್ವ. ಸೊ ಸಿಗುತ್ತೆ, ಸಿಗದೆಲೇ ಇರ್ಬೋದು. ಸೊ ಆ ರೀತಿ ಇದ್ದಾಗ ನಮ್ಮ ಕೇರ್ ನಾವು ತೊಗೊಬೇಕು. ಎಕ್ಸ್ಟ್ರಾ ಈ ಥರ ರಗ್ಗಳಾಗಿರ್ಬೋದು ತೊಗೊಂಡೋಗೋದು ಒಳ್ಳೆಯದು. ಸೊ ಇಷ್ಟ ಆಗಿತ್ತು. ಇನ್ನು ಅದು ಬಿಸಿನೀರು ಫ್ಲಾಸ್ಕ್ ನನ್ನ ಮಗಳದು, ಒಂದು ಬಾಟ್ಲಲ್ಲಿ ಹಾಲು, ಒಂದು ಬಾಟ್ಲಲ್ಲಿ ಮಜ್ಜಿಗೆ ತೊಗೊಂಡೋಗ್ತಾಯಿದ್ದೆ. ಸೊ ನೋಡಿ, ಈ ರೀತಿಯಾಗಿ ಕ್ಲೀನಾಗಿದ್ದರೆ ನಮಗೆ ಎಷ್ಟು ಸಮಾಧಾನ ಅಲ್ವಾ. ನಾವು ಆಚೆ ಹೋಗಿ ಬಂದಾಗಲೂ ಅಷ್ಟೇ ಈ ರೀತಿ ಇದ್ಬಿಟ್ರಂತೂ ಯಾವುದೇ ಟೆನ್ಷನ್ ಇಲ್ಲದೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ತೀವಿ. ಆಮೇಲೆ ಇದ್ದಿದ್ದೇ ಕೆಲಸ ಅಂತ ಎದ್ದೇಳ್ತೀವಿ. ಬಂದಿಷ್ಟಕ್ಕೇ ಎಲ್ಲ ಆಡ್ಕೊಂಡಿದ್ರೆ ನಮಗೆ ಕೂತ್ಕೊಳಕ್ಕಾದ್ರೂ ಎಲ್ಲಿಂದ ಮನಸ್ಸು ಬರುತ್ತೆ. ಇಷ್ಟೆಲ್ಲ ಕೆಲಸ ಇದ್ಬಿಟ್ಟು ನೆಮ್ಮದಿಯಾಗಿ ಕೂತ್ಕೊಳೋದಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಇಷ್ಟೆಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ನಾನು ಸಹ ರೆಡಿ ಆದೆ. ನೋಡಿ, ಮನೇಲಿ ಹೆಂಗಸು ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಇದ್ದರೆ ಎಷ್ಟೆಲ್ಲ ಕೆಲಸಗಳು ಮಾಡಬೇಕು, ಯಾವ ರೀತಿ ಮನೆಯನ್ನು ನೀಟಾಗಿ ಇಟ್ಕೊತಾರೆ ಅನ್ನೋದನ್ನು ನಾವು ಮಾಡಿ ತೋರಿಸ್ಬೇಕು ಅಲ್ವಾ ಸ್ನೇಹಿತರೆ. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.